ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಾರಿಕಾಂಬೆ ದರ್ಶನಕ್ಕೆ ಜನಸಾಗರ, ಭಕ್ತರ ನಿಯಂತ್ರಣಕ್ಕೆ ಪೊಲೀಸರ ಹರಸಾಹಸ, ಅಲ್ಲಲ್ಲಿ ಪೊಲೀಸರ ಜೊತೆ ಜನರ ವಾಗ್ಯುದ್ಧ, ಬಿಜೆಪಿಯಿಂದ ಪೊಲೀಸ್ ದಬ್ಬಾಳಿಕೆ ಖಂಡಿಸಿ ಪ್ರತಿಭಟನೆ, ಭಕ್ತರಿಗೆ ಶುಭ ಕೋರಿ ನೂಕುನುಗ್ಗಲಿಗೆ ಅವಕಾಶ ಕೊಡದಂತೆ ಉಸ್ತುವಾರಿ ಹೊತ್ತ ಬೇಳೂರು, ಪತ್ರಕರ್ತರು ಕಾರ್ಡ್ ತೋರಿಸಿದರೂ ಸುದ್ದಿ ಮಾಡಲು ಅವಕಾಶ ಕೊಡದ ಪೊಲೀಸರು. ಈಗ ಸುದ್ದಿಯ ವಿವರ. ಸಾಗರದ ಶ್ರೀ ಮಾರಿಕಾಂಬಾ ದೇವಿಯ 9 ದಿನಗಳ ಜಾತ್ರೆಗೆ ಮಂಗಳವಾರ ಚಾಲನೆ ದೊರೆಯಿತು. ಬೆಳಗ್ಗೆ ಶ್ರೀದೇವಿಗೆ ವಿಶೇಷ ಪೂಜೆ ಜೊತೆಗೆ ಮಾಂಗಲ್ಯ ಧಾರಣೆ ಶಾಸ್ತ್ರ ನಡೆಯಿತು. ದೇವಸ್ಥಾನದ ಅರ್ಚಕ ವೃಂದ ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮಾರಿಕಾಂಬಾ ತವರು ಮನೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಅಮ್ಮನವರು ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲು ಶಾಸಕ ಬೇಳೂರು ಸ್ಥಳದಲ್ಲಿಯೇ ಹಾಜರಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಎಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀ ಮಾರಿಕಾಂಬಾ ದರ್ಶನಕ್ಕೆ ಭಕ್ತರು ನೂಕುನುಗ್ಗಲು ಮಾಡಿದ್ದು ಕಂಡುಬಂದಿದೆ. ರಾತ್ರಿ 9 ಗಂಟೆಯಿಂದಲೇ ಮಾರಿಕಾಂಬಾ ದೇವಿ ಪೂಜೆಗೆ ಜನರು ಸರದಿ ಸಾಲಿನಲ್ಲಿ ನಿಂತಿದ್ದರು. ರಾತ್ರಿ ನಿಂತವರೆಗೆ ಬೆಳಿಗ್ಗೆ 5 ಗಂಟೆಗೆ ಅಮ್ಮನ ದರ್ಶನವಾದರೆ, ಬೆಳಿಗ್ಗೆ 5ರ ನಂತರ ಅಮ್ಮನ ದರ್ಶನಕ್ಕೆ ಬಂದವರಿಗೆ ಮಧ್ಯಾಹ್ನವಾದರೂ ದರ್ಶನ ಭಾಗ್ಯ ಸಿಗಲಿಲ್ಲ. ಅಮ್ಮನವರ ದರ್ಶನಕ್ಕೆ ದೇವಸ್ಥಾನದಿಂದ ಜೋಗ ರಸ್ತೆಯ ಸಣ್ಣಮನೆ ಸೇತುವೆ ದಾಟಿ ಸುಮಾರು 2 ರಿಂದ 4 ಕಿಲೋಮೀಟರ್ವರೆಗೂ ಭಕ್ತರು ಸರದಿ ಸಾಲಿನಲ್ಲಿ ನಿಂತಿದ್ದರು. ದೇವಿಯ ದರ್ಶನಕ್ಕೆ ಅಡ್ಡಪಡಿಸುತ್ತಿರುವ ಪೊಲೀಸ್ ಇಲಾಖೆ ಕ್ರಮವನ್ನು ಬಿಜೆಪಿ ಪ್ರಮುಖರು ಸ್ಥಳದಲ್ಲಿಯೇ ಖಂಡಿಸಿ ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ಧಿಕ್ಕಾರ ಕೂಗಿದರು. ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಟಿಡಿ ಮೇಘರಾಜ್, ನಗರಸಭೆ ಮಾಜಿ ಸದಸ್ಯ ಆರ್ ಶ್ರೀನಿವಾಸ್, ಗಣೇಶ್ ಪ್ರಸಾದ್ ಇನ್ನಿತರರು ಪೊಲೀಸರು ಭಕ್ತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ, ಅಮ್ಮನವರ ದರ್ಶನಕ್ಕೂ ಅವಕಾಶ ಕೊಡದಂತೆ ಅವರನ್ನು ತಡೆಯುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ, ತಕ್ಷಣ ಭಕ್ತರಿಗೆ ಅಮ್ಮನವರ ದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕು, ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು. ಸ್ಥಳಕ್ಕೆ ಬಂದ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಎಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು. ಹಿಂದಿನ ಎಲ್ಲ ವರ್ಷಗಳಿಗಿಂತ ಈ ವರ್ಷ ಅತಿ ಹೆಚ್ಚು ಭಕ್ತರು ಅಮ್ಮನವರ ದರ್ಶನಕ್ಕೆ ಬಂದಿರುವುದು, ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಬಂದೋಬಸ್ತ್ ಹೆಸರಿನಲ್ಲಿ ಜನರನ್ನು ತಡೆಯುತ್ತಿದ್ದುದು ಅಸಮಾಧಾನ ತಂದರೂ ಎಲ್ಲೋ ಒಂದು ಕಡೆ ನೂಕುನುಗ್ಗಲು ನಿಯಂತ್ರಣಕ್ಕೂ ಸಹಾಯವಾಯಿತು. ಮಾರಿಕಾಂಬಾ ದೇವಿ ಪ್ರತಿಷ್ಠಾಪನೆ ಕುರಿತು ಸುದ್ದಿ ಪ್ರಸಾರ ಮಾಡಲು ತೆರಳಿದ್ದ ಪತ್ರಕರ್ತರನ್ನು ಸಹ ಪೊಲೀಸರು ಒಳಗೆ ಬಿಡದೆ ಪತ್ರಕರ್ತರಿಗೆ ಪೊಲೀಸರು ಬುದ್ಧಿ ಹೇಳಿದ ಘಟನೆ ಸಹ ನಡೆಯಿತು.
ದರ್ಶನಕ್ಕೆ ಅಡ್ಡಿ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಬರ್ಲಿ ಎಲ್ಲ ಬರ್ಲಿ ವ್ಯವಸ್ಥೆ ಮಾಡಿ ಕೈ ಮುಟ್ಟಾರ ಅಂತಂದ್ರೆ ಆರು ಗಂಟೆ ಕೊಟ್ವಿ ಸರ್. ಇನ್ನೂ ನೀವು ಜನರು ತಾನೇ ಸರ್, ನಾವು ಯಾವ ದಾರಿಯಲ್ಲಿ ಇದ್ದೀವಿ ನಿಮ್ಗೆ ಗೊತ್ತು ಸರ್. ಅಣ್ಣ ಇಲ್ಲಿ ಕೇಳಿ ಅನುಕೂಲ ಆಗ್ಬೇಕು. ದಯಮಾಡಿ ಇಲ್ಲಿ ಯಾರು ದೊಡ್ಡವರಿಲ್ಲ. ಇಲ್ಲಿ ಕರ್ಸಿ ಸರ್, ಜನ ದರ್ಶನ ಆಗ್ತಿದೆ ನೋಡಿ. ಯಾರು ದರ್ಶನ ವರ್ಷ ಮಾಡಿಲ್ವ ಜಾತ್ರೆ? ಈ ವರ್ಷ ಹೊಸದಾಗ್ತಿದೆ ಜಾತ್ರೆ. ತಾಲೂಕು ಜಿಲ್ಲಾಡಳಿತದ ತಪ್ಪು ಧೋರಣೆ, ಪೊಲೀಸರು ಅವರ ಮೇಲಾಧಿಕಾರಿಗಳ ಸೂಚನೆಯಂತೆ ಭಕ್ತರ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ. ಇನ್ನು 10 ನಿಮಿಷದವರೆಗೆ ಕಾಯ್ತೇವೆ. ಆ ನಂತರದಲ್ಲಿ ನಮ್ಮದೇ ಆದ ಹೋರಾಟಕ್ಕೆ ಬರ್ತೇವೆ. ಸಾರ್ವಜನಿಕರಿಗೆ ನಮ್ಮ ಆಗ್ರಹ, ನಮ್ಮ ಆಗ್ರಹ ಒಪ್ಪತ್ತಾಯ. ಈ ಕಡೆಗೆ ಹೆಂಗಿರುತ್ತೆ, ಆ ಕಡೆಗೆ ಚೇರ್ ಹಾಕ್ಯ ಹೇಗೆ ಬಿದ್ದ ಕಾಲ್ ಮಾಡ್ಕೊಂಡ್ರೆ ಅಂಗಡಿ ಇದೆ ಸರ್. ಅಲ್ಲ, ಅಂಗಡಿ ಬಾರ್ ತೆಗಿಬೇಕು. ನಾವು ಕೆಲಸ ಮಾಡದೆ ದುಡಿಮೆ ಮಾಡ್ಬೇಕು. ಜನರಿಗೆ ಕೈ ಮುಕ್ಕೊಂಡು ಪ್ರತಿ ವರ್ಷ ಇರ್ತಾ ಇಲ್ಲ. ಅದಕ್ಕೆ ಮಾತೇ ಇಲ್ಲ. ನಮ್ಮ ಉದ್ದೇಶ ಎಲ್ಲ ಕಡೆ ವಾಪಸ್ ಹೋಗೋರು ಅಲ್ಲಿ ವಿಶೇಷ ಪಾಸ್ ಗೇಟ್ ನಲ್ಲಿ ಏನಾದ್ರು ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.